ಈಗಾಗಲೇ ನೋಡಿ, ಈಗಾಗಲೇ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ ಈ ವರ್ಷ ವಾಡಿಕೆಗಿಂತ ಕಡಿಮೆ ಮಳೆ ಆಗುತ್ತೆ ಅಂತೇಳಿ. ಈಗಾಗಲೇ ನಮಗೆ ಯುಗಾದಿ ಹಬ್ಬ ಆದ್ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಬೇಕಾಯ್ತು. ಯಾವ್ಯಾವ ಫೋರ್ಕಾಸ್ಟ್ ಕೊಟ್ಟಿದ್ದಾರೋ ಆ ಫೋರ್ಕಾಸ್ಟ್ಗಳು ವಿರುದ್ಧವಾಗಿ ಮಳೆ ಆಗ್ತಾ ಇಲ್ಲ. ನಮ್ಮಲ್ಲಿ ಈಗಾಗಲೇ 50 ಹಳ್ಳಿ ಕುಡಿಯೋ ನೀರಿಲ್ಲ. ಇವತ್ತು ಎಲ್ಲ ಹಾಹಾಕಾರ ಎದ್ಬಿಟ್ಟಿದೆ ಹಳ್ಳಿಗಳ ಕಡೆ. ಈ ರಾಜ್ಯ ಸರ್ಕಾರ ಬೋರ್ವೆಲ್ಗಳಿಗೆ ಹಾಕಕ್ಕೆ ₹1 ಹಣ ಬಿಡುಗಡೆ ಮಾಡಿಲ್ಲ. ಬರೀ DC ಅಧ್ಯಕ್ಷರಲ್ಲಿ ಮೀಟಿಂಗ್ ಮಾಡಿ ಬರೀ ಟ್ಯಾಂಕರಲ್ಲಿ ನೀರು ಹೊಡೀರಿ ಅಂತ ಹೇಳ್ತಾರೆ. ನೂರಾರು ಮನೆಗಳಿರುವಂಥ ಜಾಗದಲ್ಲಿ 1 ಟ್ಯಾಂಕರ್ 2 ಟ್ಯಾಂಕರ್ ನೀರು ಹೊಡೆದು ಏನು ಪ್ರಯೋಜನ? ನೀರು ಟ್ಯಾಂಕರಲ್ಲಿ ಹೊಡೆಯೋಕ್ಕೂ ಬೋರ್ವೆಲ್ಗಳಲ್ಲಿ, ರೈತರ ಬೋರ್ವೆಲ್ಗಳಲ್ಲೂ ನೀರಿಲ್ಲ. ಅದರಿಂದ ಇವತ್ತು ತುಂಬ ಸವಾಲುಗಳಲ್ಲಿ ಇವತ್ತು ಸರ್ಕಾರ ಎದುರಿಸ್ತಾ ಇದೆ. ಅದರಿಂದ ಈ ಸರ್ಕಾರ ಬೆಳಗ್ಗೆ ಆದರೆ ಯಾವೊಬ್ಬ ಜಿಲ್ಲಾ ಮಟ್ಟದಲ್ಲಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ಮಾಡಲ್ಲ, DC ಅವರು ಮೀಟಿಂಗ್ ಮಾಡಲ್ಲ. ಯಾಕೆ ಮೀಟಿಂಗ್ ಮಾಡಲ್ಲ ಅಂದರೆ ಸರ್ಕಾರದಲ್ಲಿ ಹಣ ಇಲ್ಲ. ಅದಕ್ಕೆ ಏನಾದ್ರು ಒಂದು ಹಣ ಬಿಡುಗಡೆ ಮಾಡಿದ್ರೆ ಅದನ್ನು ರಿಲೀಸ್ ಮಾಡೋಕ್ಕೆ 6 ತಿಂಗಳು ತಗೊಳ್ತಾರೆ. ಅಷ್ಟರೊಳಗಡೆ ಮನುಷ್ಯನೂ ಸತ್ತೋಗಿರ್ಬೇಕು, ಯೋಜನೆಯೂ ಸತ್ತೋಗಿರ್ಬೇಕು. ಈಗಾಗಲೇ ನೋಡಿ, ಈಗಾಗಲೇ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ ಈ ವರ್ಷ ವಾಡಿಕೆಗಿಂತ ಕಡಿಮೆ ಮಳೆ ಆಗುತ್ತೆ ಅಂತೇಳಿ. ಈಗಾಗಲೇ ನಮಗೆ ಯುಗಾದಿ ಹಬ್ಬ ಆದಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಬೇಕಾಯ್ತು. ಯಾವ್ಯಾವ ಫೋರ್ಕಾಸ್ಟ್ ಕೊಟ್ಟಿದ್ದಾರೋ ಆ ಫೋರ್ಕಾಸ್ಟ್ಗಳು ವಿರುದ್ಧವಾಗಿ ಮಳೆ ಆಗ್ತಾ ಇಲ್ಲ. ನಮ್ಮಲ್ಲಿ ಈಗಾಗಲೇ 50 ಹಳ್ಳಿ ಕುಡಿಯೋ ನೀರಿಲ್ಲ. ಇವತ್ತು ಎಲ್ಲ ಹಾಹಾಕಾರ ಎದ್ಬಿಟ್ಟಿದೆ ಹಳ್ಳಿಗಳ ಕಡೆ. ಈ ರಾಜ್ಯ ಸರ್ಕಾರ ಬೋರ್ವೆಲ್ಗಳಿಗೆ ಹಾಕಕ್ಕೆ ₹1 ಹಣ ಬಿಡುಗಡೆ ಮಾಡಿಲ್ಲ. ಬರೀ DC ಅಧ್ಯಕ್ಷರಲ್ಲಿ ಮೀಟಿಂಗ್ ಮಾಡಿ ಬರೀ ಟ್ಯಾಂಕರಲ್ಲಿ ನೀರು ಹೊಡೀರಿ ಅಂತ ಹೇಳ್ತಾರೆ. ನೂರಾರು ಮನೆಗಳಿರುವಂಥ ಜಾಗದಲ್ಲಿ 1 ಟ್ಯಾಂಕರ್ 2 ಟ್ಯಾಂಕರ್ ನೀರು ಹೊಡೆದು ಏನು ಪ್ರಯೋಜನ? ನೀರು ಟ್ಯಾಂಕರಲ್ಲಿ ಹೊಡೆಯೋಕ್ಕೂ ಬೋರ್ವೆಲ್ಗಳಲ್ಲಿ, ರೈತರ ಬೋರ್ವೆಲ್ಗಳಲ್ಲೂ ನೀರಿಲ್ಲ. ಅದರಿಂದ ಇವತ್ತು ತುಂಬ ಸವಾಲುಗಳಲ್ಲಿ ಇವತ್ತು ಸರ್ಕಾರ ಎದುರಿಸ್ತಾ ಇದೆ. ಅದರಿಂದ ಈ ಸರ್ಕಾರ ಬೆಳಗ್ಗೆ ಆದರೆ ಯಾವೊಬ್ಬ ಜಿಲ್ಲಾ ಮಟ್ಟದಲ್ಲಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ಮಾಡಲ್ಲ, DC ಅವರು ಮೀಟಿಂಗ್ ಮಾಡಲ್ಲ. ಯಾಕೆ ಮೀಟಿಂಗ್ ಮಾಡಲ್ಲ ಅಂದರೆ ಸರ್ಕಾರದಲ್ಲಿ ಹಣ ಇಲ್ಲ. ಅದಕ್ಕೆ ಏನಾದ್ರು ಒಂದು ಹಣ ಬಿಡುಗಡೆ ಮಾಡಿದ್ರೆ ಅದನ್ನು ರಿಲೀಸ್ ಮಾಡೋಕ್ಕೆ 6 ತಿಂಗಳು ತಗೊಳ್ತಾರೆ. ಅಷ್ಟರೊಳಗಡೆ ಮನುಷ್ಯನೂ ಸತ್ತೋಗಿರ್ಬೇಕು, ಯೋಜನೆಯೂ ಸತ್ತೋಗಿರ್ಬೇಕು.